ಮಮ್ ಮಮ್ ಅಲ್ಲಿ ನೋಡು ಒಳ್ಳೆ ಪಕ್ಕ ಸಿಗ್ತಾರೆ ಬಾರೆ ಮಾಮ್ ರೆಡಿ ಮಾಮ್ ಯಾ ಸೋ ಕ್ಯೂಟ್ ಅಟ್ಯಾಕ್ ಹಾಯ್ 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 ಶೀತಲ್ ಹೇ ಹೂ ಆರ್ ಯು ಐ ಆಮ್ ನಾಟ್ ಶೀತಲ್ ಓ ಸಾರಿ ಚಂಚಲ್ ಹಲೋ ನಾನ್ ಶೀತಲ್ಲೂ ಅಲ್ಲ ಚಂಚಲ್ಲೂ ಅಲ್ಲ ಬಿಡೋ ದಾರಿ ಹೇ ವೇಟ್ 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 ಪ್ರೀತಿ ಮಾಡೋಕೆ ಹೆಸರ ಮುಖ್ಯ ಐ ಲವ್ ಯು ವಾವ್ ಸೂಪರ್ ವಾಡಿರೋ ಕ್ಲಾಪ್ಸ್ ನ ಸ್ಟುಪಿಡ್ ಬಿಡೋ ದಾರಿ ಏಯ್ ತಗೊಂಬರೋ ಏಯ್ ತಗೊಂಬ ನೋಡು ಮಾಮ್ ಚಿಂದಿ ಮಾಮ್ ಸೂಪರ್ ಮಗ ಏ ಪಿಂಕೋ ನಾಳೆ ನೆಟ್ಟಲ್ಲಿ ನೋಡ್ಕೋ ಪಿಂಕಿ ಬರೀ ಚೂಡಿದಾರು ಜೀನ್ಸ್ ನಾನು ಹೋಯ್ತೀನಪ್ಪ ನೋಡು ಮ್ಯಾಮ್ ವಾವ್ ಸೂಪರ್ ನಾನಾ ಆಶೀರ್ವಾದ ಮಾಡು Stop. Hi, Priyanka. You rascal! You scoundrel! Idiot! ಬಿಡೋ! ಇಡೀ ಏರಿಯಾದಲ್ಲಿ ನನ್ನ ಹೆಸರು ಕೇಳಿದ್ರೆ ಹೆದರ್ತಾರೆ ಅಂತದ್ರಲ್ಲಿ ನೀನು ನನ್ನ ಫ್ರೆಂಡ್ ಗೊತ್ತೀಯಾ? ಬಿಡೋ! ಜಡೆ ಕಟ್ಟೋ ನಿನಗೆ ಇಷ್ಟು ಕೊಬ್ಬಿರ್ಬೇಕಾರೆ ಇನ್ನು ತೊಡೆ ತೊಟ್ಟ ನನಗೆ ಎಷ್ಟಿರ್ಬೇಕು? ಹೇಯ್ ಎತ್ತಾಕೊಳ್ರಿ ಒಳ್ಳ ಗಾಡಿಗೆ.
ಯಾರೋ ಮಾಡಿದ್ದು. ಸಾಗರ್ ಅಂತ ಅಂಕಲ್, ಇಂಡಸ್ಟ್ರಿಯಲಿಸ್ಟ್ ರಾಜಶೇಖರ್ ಮೂರ್ತಿ ಅವ್ರ ಮಗ. ಏನ ನನ್ನ ಮುಖ ನೋಡಿದ ತಕ್ಷಣ ನೀನು ಕೂತ್ಕೊಂಡಿರೋ ಸೀಟು ಅಲ್ಲಾಡೋಯ್ತಾ? ಅಲ್ಲಾಡೋದಕ್ಕೆ ಇದು ಮುರಿದೋಗಿರೋ ಕುರ್ಚಿ ಅಲ್ಲ, ಸಿಂಹಾಸನ. ಏಯ್, ಹೇಳ್ದೆ ಕೇಳ್ದೆ ಒಳಗ್ ಬಂದಿರೋದೇ ಮೊದಲನೇ ತಪ್ಪು. ಹೋಗು ಆಚೆಗೆ. ನೋಡೋ, ನಿನ್ನ ಮಗ ನನ್ನ ಮಗನಿಗೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗೋ ಹಾಗೆ ಹೊಡೆದಿದ್ದಾನೆ. ನೀನು 1 ಅವರ್ ಟೈಮ್ ಕೊಡ್ತೀನಿ. ನಿನ್ನ ಮಗನಿಗೆ ನನ್ನ ಮಗನ ಕಾಲು ಹಿಡ್ಕೊಂಡು ಕ್ಷಮೆ ಕೇಳೋದು ಹೇಳು. ಅಪ್ಪನಂತೆ ಮಗ ಕಣೋ, ನನ್ನನ್ ಕೆಣಕಿ ನೀನ್ ಜೈಲ್ ಪಾಲಾದೆ, ನನ್ ಮಗನ್ ಕೆಣಕಿ ನಿನ್ ಮಗ ಹಾಸ್ಪಿಟಲ್ ಪಾಲಾದ. ಹೇ ರಾಜಶೇಖರ್ ಮೂರ್ತಿ, ಅಪ್ಪ ಮಗ ಇಬ್ರು ಉಳಿಸೋದಿಲ್ಲ ನಾನು. ಇವತ್ತು ಪೊಲೀಸು ಪೊಲಿಟಿಕಲ್ ಪವರ್ ಇದೆ ಅಂತ ಎಗರಾಡ್ತಾ ಇದ್ದೀರಾ. ಮುಂದೊಂದ್ ದಿವಸ ಆ ಪವರ್ ನನ್ನ ಮುಂದೆನೆ ಬಿದ್ದಿರುತ್ತೆ. ನಿನ್ನಂತ ಜುಜುಬಿ ನನ್ ಮಗನ್ ಹೊಡೆಯಕ್ಕೆ ಅಷ್ಟೆಲ್ಲ ಪವರ್ ಯಾಕೋ? ನನ್ನ ಮಗ ಒಬ್ಬ ಸಾಕು. ಅಟ್ಟಹಾಸದಿಂದ ಮೆರಿತಾ ಇರೋ ನೀನು ನಿನ್ನ ಕುಟುಂಬನ ನಾನು ಮಟ್ಟ ಹಾಕ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ಸಂಪತ್ತೇ ಅಲ್ಲ ಕಣೋ. ನನ್ನ ಮನೆಯವ್ರ ಮೇಲೆ ಕೈ ಮಾಡೋದಿರ್ಲಿ, ನನ್ ಮನೆ ಗೇಟ್ ಒಳಗ್ ಕಾಲಿಟ್ರೆ ಕತ್ತರಿಸಿ ಹಾಕ್ಬಿಡ್ತೀನಿ. ಹೋಗ ಆಚೆಗೆ. ಗೆಟ್ ಔಟ್ ಆಫ್ ಮೈ ಸೈಟ್. ಇವಾಗ ಹೋಗ್ತೀನಿ ಕಣೋ, ಆದ್ರೆ ಒಂದು ಮಾತು ಚೆನ್ನಾಗಿ ನೆನಪಿಟ್ಕೋ. ಇವತ್ತಲ್ಲ ನಾಳೆ ನಿನ್ನ ವಂಶ ಧ್ವಂಸ ಆಗೋದು ಈ ಸಂಪತ್ತಿನಿಂದಾನೆ. ನೀನೇನ್ ಮೆಂಟ್ಲಾ? ಅಲ್ಲ, ಜೆಂಟ್ಲು. ಆ ಹುಡುಗಿ ಬರಲ್ಲ ಅಂತ ಗೊತ್ತಿದ್ರು ಇವ್ರನ್ನೆಲ್ಲಾ ಕರ್ಕೊಂಡ್ ಬಂದಿದ್ಯಲ್ಲ, ಇದು ನಿನಗೆ ನ್ಯಾಯನಾ? ಅವಳು ಬರಲ್ಲ ಅಂತ ನಾನು ನಿನಗೆ ಹೇಳಿದ್ನಾ? ಹಾಗಾದ್ರೆ ಕಾಜಲ್ ಬರ್ತಾಳೆ ಅಂತ್ಯಾ? ಯಾರಿಗ್ ಗೊತ್ತು ಮಾಮ. ವೆಯ್ಟ್ ಅಂಡ್ ಸಿ. ದಿಸ್ ಸೈಡ್. ಬ್ರಿಟಿಷ್ ಏರ್ವೇಸ್ ವಿಮಾನ ಇದೀಗ ಸುರಕ್ಷಿತವಾಗಿ ಬೆಂಗಳೂರು ತಲುಪಿದೆ. ಎಲ್ಲ ಪ್ರಯಾಣಿಕರಿಗೂ ಆದರದ ಸುಸ್ವಾಗತ. ಏ ಸಾಗರ್, ಎಲ್ಲೋ ಕಾಣ್ತಾನೆ ಇಲ್ಲ. ಅದೇ ಡ್ಯಾಡ್, ನಾನು ನೋಡ್ತಾ ಇದ್ದೀನಿ. ಎಲ್ಲೋ ಕಾಜಲ್ ಬಂದೇ ಇಲ್ಲ. ನೀ ಸರಿಯಾಗಿ ಹೇಳಿದ್ಯಾ ತಾನೆ? ಹಾ, ನಿಮ್ ಮುಂದೆನೆ ಹೇಳಿದ್ನಲ್ಲಮ್ಮ. ಸರಿ, ಫೋನ್ ಮಾಡಿ ಕೇಳು ಏನಾಯ್ತು ಅಂತ. ತಗ್ಲಾಕೊಂಡ ನನ್ನ ಮಗ ಸತ್ತಿ ತಲೆ ಮೇಲೆ ಹೊಡೆದಂಗ್ ನಾಟಕ ಆಡ್ತಾವನೆ. ಇವಾಗ ಏನ್ ನಡೆಯುತ್ತೋ? ಹೇಯ್ ಕಾಜಲ್, ನೀನ್ ಇಲ್ಲಿ ಬರ್ತೀಯ ಅಂತ ನಮ್ಮ ಇಡೀ ಫ್ಯಾಮಿಲಿ ನಿಂಗೋಸ್ಕರ ಏರ್ಪೋರ್ಟ್ ಅಲ್ಲಿ ಕಾಯ್ತಿದ್ದಾರೆ. ವೆರಿ ಡಾರ್ಲಿಂಗ್. Who are you bloody idiot? What Carter? What waiting? Can't they call them? Sorry. No problem. You take care, all right? Bye. Sorry, Dad. ಕಾಜಲ್ ಅವ್ರ ತಂದೆಗೆ ಆಕ್ಸಿಡೆಂಟ್ ಆಗಿದೆಯಂತೆ. ಹಿ ಇಸ್ ವೆರಿ ಸೀರಿಯಸ್. ಏರ್ಪೋರ್ಟ್ ತನಕ ಬಂದು ವಾಪಸ್ ಹೋಗಿದ್ದಾಳೆ ಪಾಪ. ಮತ್ತೆ ಫೋನ್ ಮಾಡ್ತೀನಿ ಅಂದ್ಲು. ಸೋ ಸ್ಯಾಡ್. ಹೋಗ್ಲಿ ಬಿಡು, ಆಕ್ಸಿಡೆಂಟ್ ಆದ್ರೆ ಯಾರೇನ್ ಮಾಡಕ್ಕಾಗತ್ತೆ? ಈ ವಿಷಯನ ಮೊದ್ಲೇ ಫೋನ್ ಮಾಡಿ ತಿಳಿಸ್ಬೋದಾಗಿತ್ತಾನೆ. ಏನ್ ಮಾಡಕ್ಕಾಗತ್ತೆ ಅತ್ತೆ? ಆಕ್ಸಿಡೆಂಟ್ ಅಂದ್ರೆ ಪೊಲೀಸು, ಹಾಸ್ಪಿಟ್ಲು, ಈ ತರ ಸುಮಾರು ಟೆನ್ಷನ್ ಇರುತ್ತೆ. ಪಾಪ ಎಲ್ಲ ಅವಳು ಒಬ್ಳೆ ಮ್ಯಾನೇಜ್ ಮಾಡ್ತಿದ್ದಾಳೆ. ಅಟ್ಲೀಸ್ಟ್ ನಾನಲ್ಲಿ ಇದ್ದಿದ್ರೆ ಅವಳಿಗೆ ಸ್ವಲ್ಪ ಹೆಲ್ಪ್ ಆಗಿರೋದು. ಆಹಾ, ಏನ್ ಕತೆ ಕಟ್ತಾನ ನನ್ನ ಮಗ. ಬರೆಯಕ್ಕೇನ ಬಿಟ್ಬಿಟ್ರೆ ರಾಮಾಯಣನೇ ರೀರೈಟ್ ಮಾಡ್ಬಿಡ್ತಾನೆ. ಬನ್ನಿ ಹೋಗೋಣ. ಎಕ್ಸ್ಕ್ಯೂಸ್ ಮೀ.
ಸಾಗರ್. ಹಾಯ್ ಕ್ಯೂಟಿ ಪೈಸ್. ಯಾವ ವಿಷಯದಲ್ಲಿ ತಮಾಷೆ ಮಾಡ್ಬೇಕು ಅಂತ ಗೊತ್ತಿಲ್ಲ. ಕಾಜೋಲ್, ವೆಲ್ಕಮ್ ಟು ಇಂಡಿಯಾ. ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು. ಯಾಕಮ್ಮ ಲೇಟ್? ಸೆಕ್ಯೂರಿಟಿ ಇಮಿಗ್ರೇಷನ್ ಇರುತ್ತಲ್ಲ ಅಂಕಲ್. ಏನು ತೊಂದರೆ ಆಗ್ಲಿಲ್ಲ ತಾನೆ? ನೋ ನೋ, ನಾಟ್ ಎಟ್ ಆಲ್. ಕಾಜೋಲ್ ಹೇಗಿದ್ದೀರಿ? ಫೈನ್ ಅಜ್ಜಿ, ನೀವ್ ಹೇಗಿದ್ದೀರಾ? ಹಾಯ್ ಕಾಜಲ್, ನಾನ್ ಸಾಗರ್ ಅತ್ತೆ ಮಗಳು. ನನಗೆ ಗೊತ್ತು. ಯಾ ಪ್ರಿಯಾಂಕಾ, ಇವ್ರು ರಾಧಾ ಆಂಟಿ, ಇವ್ರು ಗೌರಮ್ಮ ಅಜ್ಜಿ, ಇವ್ರು ನಿಮ್ಮ ಮಾವ ಮೂರ್ತಿ ಅಂಕಲ್, ಲಕ್ಷ್ಮಿ ಆಂಟಿ, ಲಲಿತಾ ಆಂಟಿ, ಮೋಹನ್ ಅಂಕಲ್, ಇವ್ರು ಸುರೇಶ್ ಅಂಕಲ್, ಅಂಡ್ ಫೈನಲಿ ಚಂದ್ರು ಅಣ್ಣ. ಆಮ್ ಐ ರೈಟ್? ಆಗ್ಲೇ ನಮ್ಮೆಲ್ಲರ ಜಾತಕನು ನಿನ್ ಕೈಲಿ ಕೊಟ್ಬಿಟ್ಟಿದಾನ ಇವನು. ಏನಮ್ಮ, ನಿಮ್ ಪೇರೆಂಟ್ಸ್ ಬರ್ಲಿಲ್ವಾ? ನನ್ಗೆ ತಂದೆ ತಾಯಿ ಇಲ್ಲ ಅಂಕಲ್. ಯಾಕೆ? ಸಾಗರ್ ಹೇಳಿಲ್ವಾ? ಅಲ್ಲ ಡ್ಯಾಡ್, ಅದು ಅವಳೇ ಬಂದು ಹೇಳಿದ್ರೆ ಸ್ವಲ್ಪ ಸರ್ಪ್ರೈಸಿಂಗ್ ಆಗಿರುತ್ತೆ ಅಂತ. ಬುದ್ಧಿ ಇದೆಯೇನೋ ನಿಂಗೆ? ಇದು ಒಂದ್ ಸರ್ಪ್ರೈಸಾ? ಬೇಜಾರ್ ಮಾಡ್ಕೋಬೇಡಮ್ಮ, ನಮಗ್ ಗೊತ್ತಿರ್ಲಿಲ್ಲ. ಪರವಾಗಿಲ್ಲ ಅತ್ತೆ, ನನ್ಗೇನು ಬೇಜಾರಿಲ್ಲ. ಸಾಗರ್ ಕ್ಯಾರೆಕ್ಟರ್ ನನಗೆ ಗೊತ್ತಿಲ್ವಾ? ಸರಿ ಸರಿ, ಬನ್ನಿ ಎಲ್ರು ಮನೆಗೆ ಹೋಗಿ ಮಾತಾಡೋಣ. You know how it is and all that. Whoa. Excuse me. Hey. Hi Sagar. What's up? ಹೇಗಿದ್ಯಾ? ವಾಟ್ಸಪ್, ಐ ಆಮ್ ಗೋನ್ ಬಿ ಅಪ್. ಸೂಸೈಡ್ ಮಾಡ್ಕೊಳಕ್ ಹಗ್ಗ ಹುಡುಕ್ತಾ ಇದೀನಿ. Are you kidding me? ಅವಳು ಯಾರೋ ನಿನ್ ಫ್ರೆಂಡ್ ಕಾಜಲ್ ಅಂತ ಫೋಟೋ ಕಳ್ಸಿದ್ಯಲ್ಲ, ಅವಳು ಇಂಡಿಯಾಗ್ ಬರೋ ಚಾನ್ಸೇ ಇಲ್ಲ ಅಂದೆ. ನಿನ್ ಮಾತ್ ನಂಬ್ಕೊಂಡು ಲವ್ ಗಿವ್ ಅಂತ ಏನೇನೋ ಸ್ಟೋರಿ ಕಟ್ಟಿದ್ದೀನಿ ಇಲ್ಲಿ. ಅವಳು ನೋಡಿದ್ರೆ ರಿಯಲ್ ಆಗಿ ಬಂದು ಲ್ಯಾಂಡ್ ಆಗಿದ್ದಾಳೆ. ಕಾಜಲ್ ಬ್ಯಾಂಗ್ಳೂರಿಗೆ ಬರೋದಾ? ಇಂಪಾಸಿಬಲ್. ಬರೋದಾ? ಪಾಸಿಂಗ ಕಟ್ಕೊಂಡು ಬಲಗಾಲ್ ಇಟ್ಕೊಂಡು ಬ್ಯಾಂಡ್ ಬರೆಸ್ಕೊಂಡು ನಮ್ಮ ಮನೆ ಸೊಸೆ ಆಗೋ ಬಿಲ್ಡಪ್ ಕೊಡ್ತಿದ್ದಾಳೆ ಇಲ್ಲಿ. I think something is really wrong. ಇರು, ನಾನು ಎನ್ಕ್ವೈರಿ ಮಾಡ್ಬಿಟ್ಟು ನನಗೆ ಫೋನ್ ಮಾಡ್ತೀನಿ. ಓಕೆ, ಬಾಯ್. ತಗೊಮ್ಮ ತಗೊಮ್ಮ. ಸಾಕು ಅತ್ತೆ, ಎಲ್ರು ಅದು ಇದು ತಿನ್ಸಿ ತಿನ್ಸಿ ಹೊಟ್ಟೆ ಭಾರ ಆಗ್ಬಿಟ್ಟಿದೆ. ಆಸ್ಟ್ರೇಲಿಯಾದಲ್ಲಿ ಇದೆಲ್ಲ ಎಲ್ಲಿ ಸಿಗುತ್ತಮ್ಮ? ಸಂಕೋಚ ಪಡ್ಬೇಡ, ಹೊಟ್ಟೆ ತುಂಬಾ ತಿನ್ನು. ಅಜ್ಜಿ, ಆಪಲ್ ಹುಟ್ಟಿದ್ದೆ ಆಸ್ಟ್ರೇಲಿಯಾಲಿ, ಅಲ್ಲಿ ಸಿಗದೆ ಇರತ್ತಾ? ನೀನ್ ಎಷ್ಟು ಕ್ಯೂಟ್ ಆಗಿದ್ಯಾ. ಒಂದ್ ಸ್ಮೈಲ್ ಕೊಟ್ರೆ ಸಾಕು, ಹುಡುಗರು ಹಿಂಡೆ ನಿನ್ನಿಂದ ಬರುತ್ತೆ. ಅಲ್ಲಮ್ಮ ಕಾಜಲ್, ನೀನು ಫಾರಿನ್ ನಲ್ಲೇ ಹುಟ್ಟಿ ಬೆಳೆದು ಓದೋಳು, ಅಂಥದ್ರಲ್ಲಿ ನಮ್ ಸಾಗರೇ ನಿನ್ನ ಲವ್ ಮಾಡ್ಬೇಕು ಅಂತ ಯಾಕೆ ಅವ್ನ್ ಕೈಕಾಲ್ ಹಿಡಿದು ಕೇಳ್ಕೊಂಡೆ? ಹಾ ಅತ್ತೆ, ಯಾರ್ ಹೇಳಿದ್ರು ನಾನ್ ಅವನ್ ಕೈ ಕಾಲ್ ಹಿಡ್ಕೊಂಡೆ ಅಂತ? ಹೌದಾ? ಎಷ್ಟು ಸುಳ್ಳು ಹೇಳಿದಾನೆ. ಅವ್ನ ನನ್ನ ಲವ್ ಮಾಡಕ್ಕೆ ಏನೆಲ್ಲ ಮಾಡಿದಾನ್ ಗೊತ್ತಾ?